ಬಿಜೆಪಿ ಶಾಸಕ ಪೊಲೀಸರಿಗೆ ಬೆದರಿಕೆ ಹಾಕಿದ ಪ್ರಕರಣದಲ್ಲಿ ಮಂಗಳೂರಿನಲ್ಲಿ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಶಾಸಕ ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ದಾಖಲು. ಐಪಿಸಿ ಸೆಕ್ಷನ್ 353ರ ಪ್ರಕಾರ ಎಫ್ಐಆರ್ ದಾಖಲಾಗಿದೆ. ಅದು ಜಾಮೀನು ರಹಿತ ಅಪರಾಧ, 7 ವರ್ಷ ಜೈಲುವಾಸದ ಶಿಕ್ಷೆ ನೀಡುವ ಅವಕಾಶ ಇರುತ್ತೆ. ಇನ್ನು ಈ ಕಾನೂನಿನಂತೆ ಜೈಲುವಾಸದ ಶಿಕ್ಷೆ ನೀಡುವ ಅವಕಾಶ ಇದ್ದೇ ಇರುತ್ತೆ. ಕಾನೂನು ಎಲ್ರಿಗೂ ಕೂಡ ಒಂದೇ ಆಗಿರುತ್ತೆ. ಹರೀಶ್ ಪೂಂಜಾ ಎಂಎಲ್ಎ ಆದ ಮಾತ್ರಕ್ಕೆ ಆರೋಪ ಸುಳ್ಳಾಗುವುದಿಲ್ಲ ಅಲ್ವಾ? ಅವರ ಮೇಲಿನ ಆರೋಪವನ್ನ ಅಲ್ಲಗೆಳೆಯುವುದಕ್ಕೆ ಸಾಧ್ಯನಾ? ಪೊಲೀಸರ ಮೇಲೆ ಬೆದರಿಕೆ ಹಾಕಿರುವ 2 ಪ್ರಕರಣ ಅವರ ಮೇಲಿದೆ. ಶಾಸಕರಾದರೆ ಪೊಲೀಸರ ಮೇಲೆ ಬೆದರಿಕೆಯನ್ನ ಹಾಕಬಹುದಾ ಅನ್ನುವಂಥ ನಿಟ್ಟಿನಲ್ಲಿ ಸಿದ್ದರಾಮಯ್ಯ ಹೇಳಿಕೆಯನ್ನ ಕೊಟ್ಟಿರುವಂಥದ್ದು. ಪೊಲೀಸ್ ಅಧಿಕಾರಿಗಳನ್ನ ನಿಂದಿಸಿದ ಆರೋಪದ ಅಡಿಯಲ್ಲಿ ಕರ್ನಾಟಕ ಬಿಜೆಪಿ ಶಾಸಕ ಹರೀಶ್ ಪೂಂಜಾ ವಿರುದ್ಧ ಈಗಾಗಲೇ 2 ಎಫ್ಐಆರ್ ದಾಖಲಾದ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯ ಅವರ ನಿವಾಸದಲ್ಲಿ ಶಾಸಕರನ್ನ ಬಂಧಿಸುವುದಕ್ಕೆ ತಂಡ ಹೋಗಿರುತ್ತೆ. ಪಕ್ಷದ ಕಾರ್ಯಕರ್ತರು ಬಂಧಿಸಬೇಡಿ ಅಂತ ವಾಗ್ವಾದವನ್ನ ನಡೆಸ್ತಾರೆ. ಪೊಲೀಸ್ ಅಧಿಕಾರಿಗಳಿಗೆ ಬೆದರಿಕೆಯನ್ನ ಕೂಡ ಹಾಕಿರ್ತಾರೆ. ಶಾಸಕರ ಈ ವರ್ತನೆಗೆ ಸಿದ್ದರಾಮಯ್ಯನವರು ಮಂಗಳೂರಿನಲ್ಲಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಸಕ ಹರೀಶ್ ಪೂಂಜಾ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಐಪಿಸಿ ಸೆಕ್ಷನ್ 353ರ ಅಡಿಯಲ್ಲಿ ಎಫ್ಐಆರ್ ಕೂಡ ದಾಖಲಾಗಿರುವಂಥದ್ದು. ಅದು ನಾನ್ ಬೇಲೆಬಲ್ ಆಗಿರುತ್ತೆ. ಅದು ಜಾಮೀನು ರಹಿತ ಅಪರಾಧ, 7 ವರ್ಷ ಜೈಲುವಾಸದ ಶಿಕ್ಷೆ ನೀಡುವ ಅವಕಾಶ ಕೂಡ ಇರುತ್ತೆ. ಈ ಕಾನೂನಿನಂತೆ ಜೈಲುವಾಸದ ಶಿಕ್ಷೆ ನೀಡುವ ಅವಕಾಶ ಇರುತ್ತೆ ಅಂತ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಂಧಿಸಲೇಬೇಕು ಅನ್ನೋ ಕಾನೂನು ಪ್ರಕಾರ ಕಾನೂನು ಎಲ್ರಿಗೂ ಒಂದೇ ಅಲ್ವೇನ್ರಿ? ಎಫ್ಐಆರ್ is entered under section 353 whether it is bailable offence or non bailable offence. ಹೇಳಿ ನೀವೇ ಹೇಳ್ರಿ. ಬೇಲಬಲ್ ಅಫೆನ್ಸ್ಗೂ ಅಲ್ಲ, ನಾನ್ ಬೇಲಬಲ್ ಅಫೆನ್ಸ್. 7 years ಇಂಪ್ರಿಸನ್ಮೆಂಟ್ ಇದೆ. ಏನು ಮಾಡ್ಬೇಕು ಹೇಳಿ? ಬಿಟ್ಬಿಡೋದ MLA ಅಂತ ಬಿಟ್ಬಿಡೋದ? ಸ್ಟೇಷನ್ ಬೇಲ್ ಕೊಟ್ಟಿದ್ದಾರಲ್ಲ. ಸ್ಟೇಷನ್ ಬೇಲು 2 ಎಫ್ಐಆರ್ ಇದ್ದಾವೆ. 2 ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರಿಗೆ. ಹಾಗಾದ್ರೆ MLA ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ? ಯಾರ ಪರವಾಗಿ ಗಲಾಟೆ ಮಾಡಿರೋದು ನೋಡಿ ಹೇಳಿಯಪ್ಪ. ಅಂದ್ರೆ ಏನಪ್ಪ? ಬಂಧಿಸಲೇಬೇಕು ಅನ್ನೋ ಕಾನೂನು ಪ್ರಕಾರ ಕಾನೂನು ಎಲ್ರಿಗೂ ಒಂದೇ ಅಲ್ವೇನ್ರಿ? ಎಫ್ಐಆರ್ is entered under section 353 whether it is bailable offence or non bailable offence. ಹೇಳಿ ನೀವೇ ಹೇಳ್ರಿ. ಬೇಲಬಲ್ ಅಫೆನ್ಸ್ಗೂ ಅಲ್ಲ, ನಾನ್ ಬೇಲಬಲ್ ಅಫೆನ್ಸ್. 7 years ಇಂಪ್ರಿಸನ್ಮೆಂಟ್ ಇದೆ. ಏನು ಮಾಡ್ಬೇಕು ಹೇಳಿ? ಬಿಟ್ಬಿಡೋದ MLA ಅಂತ ಬಿಟ್ಬಿಡೋದ? ಸ್ಟೇಷನ್ ಬೇಲ್ ಕೊಟ್ಟಿದ್ದಾರಲ್ಲ. ಸ್ಟೇಷನ್ ಬೇಲು 2 ಎಫ್ಐಆರ್ ಇದ್ದಾವೆ. 2 ದಿನ ಗಲಾಟೆ ಮಾಡಿದ್ದಾರೆ ಪೊಲೀಸ್ನವ್ರಿಗೆ. ಹಾಗಾದ್ರೆ MLA ಆದರೆ ಪೊಲೀಸ್ನವ್ರಿಗೆ ಮೇಲೆ ಗಲಾಟೆ ಮಾಡ್ಬೋದಾ? ಯಾರ ಪರವಾಗಿ ಗಲಾಟೆ ಮಾಡಿರೋದು ನೋಡಿ ಹೇಳಿಯಪ್ಪ. ಹೇಳ್ತಾರೆ ನಾವು ಹೆದರಿದ್ದಾರೆ. ಕೇಳಿ